ಜೈ ಶ್ರೀ ದುರ್ಗಾಂಬ ಹರ ಹರ ಮಾಧವ. ನಮಸ್ತೆ ವೀಕ್ಷಕರೇ. ಇವಾಗಿನ ವಿಚಾರ ಮಂತ್ರ ದೀಕ್ಷೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಹೌದು, ಮಂತ್ರ ದೀಕ್ಷೆ ಯಾಕೆ ತಗೋಬೇಕು? ಮಂತ್ರವನ್ನು ಹೇಳೋರು ಸಾಮಾನ್ಯವಾಗಿ ಗುರುಗಳ ಮಾರ್ಗದರ್ಶನ ತಗೊಳ್ಳೇಬೇಕು. ಮಂತ್ರ ದೀಕ್ಷೆಯ ಅರ್ಥನೇ ಇದು. ಒಂದು ನಿಜವಾದ ಗುರು, ಒಂದು ಸಿದ್ಧಿ ಸಾಧಕ, ಹಾಗೆ ಒಂದು ಮಂತ್ರದ ಬಗ್ಗೆ ದೇವ್ರ ಬಗ್ಗೆ ತಿಳ್ಕೊಂಡಿರುವಂಥವರು, ಅವ್ರ ಹತ್ರ ನಾವು ಮಂತ್ರ ದೀಕ್ಷೆನ ತಗೋಬೇಕು. ಅರ್ಥ ಆಯ್ತು? ಯಾಕೆ ತಗೋಬೇಕು ಅಂದರೆ, ಮಂತ್ರನ ಸಾಮಾನ್ಯ ಯಾವ ಸಮಯದಲ್ಲಿ ಹೇಳಬೇಕು, ದೇವರಿಗೆ ಇಷ್ಟ ಆಗೋ ಥರ ಹೇಗೆ ಪೂಜೆ ಮಾಡಬೇಕು, ದೇವರಿಗೆ ಇಷ್ಟ ಆಗೋ ಥರ ಹೇಗೆ ಆಹಾರ ಸೇವನೆಯನ್ನು ಮಾಡಬೇಕು, ದೇವಸ್ಥಾನಕ್ಕೆ ಹೋದಾಗ ಹೇಗಿರಬೇಕು, ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ನಾವು ದೇವರ ಆರಾಧನೆಯನ್ನು ಮಾಡಬೇಕು, ಪ್ರತಿಯೊಂದು ನಾವು ಒಂದು ಗುರುಗಳ ಹತ್ರ ನಾವು ಮಾರ್ಗದರ್ಶನ ಪಡಿಬೋದು, ತಿಳ್ಕೊಬೋದು. ಮುಖ್ಯವಾಗಿ ಇಲ್ಲಿ ಒಂದು ನಾವು ಸುಖ, ನೆಮ್ಮದಿ, ಶಾಂತತೆಯಿಂದ ದಿನ ಕಳೆಯಬೇಕು ಅಂದರೆ ನಮಗೆ ಇವತ್ತಿನ ದಿನ ಗುರುಗಳ ಮಾರ್ಗದರ್ಶನ ಬೇಕಾಗಿದೆ ವೀಕ್ಷಕರೇ. ಗುರುಗಳ ಮಾರ್ಗದರ್ಶನ ಇಲ್ಲದೆ ನಾವಿಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಅಂದ್ಕೊಂಡಿರ್ಬೋದು, ಮಂತ್ರ ಹೇಳಿದ್ರೆ ಆಯಿತು, ದೇವಸ್ಥಾನಕ್ಕೆ ಹೋದರೆ ಆಯಿತು, ನನಗೆ ಒಳ್ಳೆಯದಾಗುತ್ತೆ ಅಂತ. ಹಾಗಲ್ಲ ಅದು. ನಾವೆಲ್ಲೇ ಹೋದ್ರೂ ನಾವು ಒಂದು ಕೆಲಸವನ್ನು ಹೇಗೆ ಮಾಡಬೇಕು, ಆ ಕೆಲಸದಿಂದ ನಾವು ಹೇಗೆ ಲಾಭವನ್ನು ಪಡ್ಕೋಬೇಕು, ಅದರ ಬಗ್ಗೆ ಗೊತ್ತಿರೋರ ಹತ್ರ ತಿಳ್ಕೊಂಡ್ರೆ ಮಾತ್ರ ನಮಗೆ ಸರಿಯಾದ ಮಾಹಿತಿ ಸಿಗ್ತದೆ. ಗೊತ್ತಾಯ್ತಾ? ನಾನು ಹಾಗೆ ಅಲ್ವಾ, 8-9 ವರ್ಷದ ಹಿಂದೆ ನನಗೆ ಆ ದೇವಸ್ಥಾನ ಕರ್ಕೊಂಡು ಹೋಗ್ತಾಯಿದ್ರು ತಂದೆ ತಾಯಿ. ಯಾಕೆ ಕರ್ಕೊಂಡು ಹೋಗ್ತಾಯಿದ್ರು ಅಂತ ನನಗಂತೂ ಅದರ ನಿಜಾಂಶನೂ ಗೊತ್ತಿಲ್ಲ, ಸಾರಾಂಶನೂ ಗೊತ್ತಿಲ್ಲ ಆ ಸಮಯದಲ್ಲಿ. ಓಕೆನಾ? ಕರ್ಕೊಂಡು ಹೋಗ್ತಾಯಿದ್ರು, ನಾನು ಅವರು ಕೈ ಮುಗಿತಾಯಿದ್ರು, ನಾನು ಕೈ ಮುಗಿತಾ ಇದ್ದೆ ಹೀಗೆ. ಸರಿನಾ? ನನಗನ್ನಿಸ್ತಾ ಇತ್ತು ನನ್ನಲ್ಲೂ ಒಳ್ಳೆ ಮನಸ್ಸಿದೆ ಅಲ್ವಾ ಅಂತ. ಅಂದರೆ ದೇವರಿಂದ ಹೇಗೆ ಆಶೀರ್ವಾದ ತಗೊಳ್ಳೋದಂತ ನನಗೆ ಗೊತ್ತಿರಲಿಲ್ಲ. ನಾನು ಈ ಕೈ ಮುಗಿತಾ ಇದ್ದೆ. ಆದರೆ ದೇವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನಗೆ ಒಳ್ಳೆಯದೇ ಮಾಡ್ತಾಯಿದ್ರು ಆಗಿನ ದಿನಗಳಿಂದನೂ. ಯಾಕಂದರೆ ನಾನು ಏನೇ ಕೆಲಸ ಮಾಡಿದ್ರು ನಾನು ಅದರಲ್ಲಿ ಸಕ್ಸಸ್ಫುಲ್ನ ಕಂಡಿದ್ದೀನಿ. ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ನಾನು ಬಿಡಲ್ಲ. ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ, ಮತ್ತೆ ಪ್ರಯತ್ನ ಮಾಡಿ ನಾನು ಅದನ್ನು ಸಕ್ಸಸ್ಫುಲ್ ಆಗೋ ಹಾಗೆ ಮಾಡ್ಕೊಳ್ತಾ ಇದ್ದೆ, ಯಾವುದೋ ಒಂದು ಕೆಲಸ ಆಗಿರಲಿ. ಅರ್ಥ ಆಯ್ತಾ? ಇದು ನಾನು ಚಿಕ್ಕಲ್ಲಿ ಇದನ್ನು ಮಾಡ್ಕೊಬಂದಿರುವಂತಹ ಕೆಲಸ. ಅಷ್ಟು ಗುರಿ, ಅಷ್ಟು ಸಿಟ್ಟು, ಅಷ್ಟು ಕೋಪ ಎಲ್ಲ ವಿಚಾರದಲ್ಲೂ ಅಲ್ಲ, ಆದರೆ ಯಾವ ಸಮಯದಲ್ಲಿ ಬೇಕು ಆ ಸಮಯದಲ್ಲಷ್ಟೇ. ಅರ್ಥ ಆಯ್ತಾ? ಹಾಗಿತ್ತು ನನ್ನ ಸ್ವಭಾವ, ನನ್ನ ಮನಸ್ಥಿತಿ. ಮತ್ತು ಹಠ ಜಾಸ್ತಿ ನನಗೆ. ಹಠ ಅಂದರೆ ಎಲ್ಲದರ ಮೇಲೂ ಅಲ್ಲ. ಅರ್ಥ ಆಯ್ತಾ? ನಾನು ಒಂದು ಇಟ್ಕೊಂಡಿರುವಂಥ ಗುರಿ, ನಾನು ಈ ಕೆಲಸವನ್ನು ಮಾಡಬೇಕು ಅಂದರೆ ಅದನ್ನು ನಾನು ಹೇಗಾದರೂ ಮಾಡ್ತಾಯಿದ್ದೆ. ರಾತ್ರಿ ಹಗಲು ನನಗೆ ಲೆಕ್ಕಕ್ಕಿಲ್ಲ. ಇವಾಗಲೂ ಹಾಗೆ, ಮೊದಲಿನ ದಿನಗಳಲ್ಲೂ ಹಾಗೆ ಇದ್ದೆ. ಯಾಕಂದರೆ ನಾವು ವೀಕ್ಷಕರ ಎಲ್ಲೊಂದು ಸಿದ್ಧಿ ಸಾಧನೆ ಮಾಡಬೇಕು ಅಂದರೆ ನಮಗೆ ಗುರಿ, ಹಠ ಇದೆಲ್ಲ ತುಂಬ ಮುಖ್ಯ ಆಗಿರ್ತದೆ. ಹಠದಿಂದ ಪ್ರತಿಯೊಂದು ಸಾಧನೆ ಮಾಡ್ಬೋದು ಸಿದ್ಧಿಯಲ್ಲಿ. ಯಾವ ರೀತಿ ಹಠ ಅಂದರೆ, ಸಿದ್ಧಿಯಲ್ಲಿ ಮುಖ್ಯವಾಗಿ ಹಠ ಇರಬೇಕು. ಯಾವ ರೀತಿ? ನನ್ನ ದೇಹವನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಣೆ ಮಾಡಿದ್ದೇನೆ, ಇನ್ನೇನು ಇಲ್ಲ ನಂದು, ಎಲ್ಲ ದೇವ್ರದೇ, ಇಲ್ಲ ದೇವರಿಂದನೇ ಎಲ್ಲ ಅಂತ ತಿಳ್ಕೊಂಡು ನಾವು ಸಾಧನೆ ಮಾಡೋಕ್ಕೆ ಕೂತ್ರೆ ಒಂದೇ ವರ್ಷದಲ್ಲಿ ಸಿದ್ಧಿ ಮಾಡ್ಬೋದು. 8 ವರ್ಷದಿಂದ ನಾನು ಒಂದೇ ವರ್ಷದಲ್ಲಿ ಪೂರ್ತಿ ಸಿದ್ಧಿ ಪಡೆದ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದೀನಿ. ಪೂರ್ತಿ ಅಂದರೆ ಪೂರ್ತಿ ಅಲ್ಲ ವೀಕ್ಷಕರೇ, ಆ ಸಮಯದಲ್ಲಿ ಎಷ್ಟಾಗುತ್ತೆ ಅಷ್ಟೇ. ಅರ್ಥ ಆಯ್ತು? ತಿಳ್ಕೊಳ್ತಾ ಹೋದಂಗೆ ಇನ್ನೂ ಹೆಚ್ಚಿನ ಆಳ ಇದೆ ವೀಕ್ಷಕರೇ ಇದರಲ್ಲಿ, ಸಿದ್ಧಿಯಲ್ಲಿ. ನಾನು 8 ವರ್ಷದಿಂದ ತಿಳ್ಕೊತ ಬಂದಿದ್ದೀನಲ್ವ, ಇದು ಮುಗಿದಿಲ್ಲ, ಇದು ಇನ್ನೂ ಆಳ ಇದೆ. ನಾನು ಆಳಕ್ಕೂ ಹೋಗ್ತಾ ಇದ್ದೀನಿ ಕೆಲವು ಸಮಯದಲ್ಲಿ ಫ್ರೀ ಇದ್ದಾಗ. ಜಾಸ್ತಿ ಆಳಕ್ಕೆ ಹೋದರೆ ನನಗೆ ಮೊಬೈಲ್ ಬೇಕು, ವಿಡಿಯೋ ಬೇಕು, ನಿಮ್ಮ ಜೊತೆ ಸಂಪರ್ಕ ಮಾಡಬೇಕು ಅಂತೆಲ್ಲ ನನಗೆ ಅನಿಸಲ್ಲ. ನಾನು ಸಂಪರ್ಕ ಮಾಡೋಕ್ಕೆ ಬರೋದು ಇಲ್ಲ. ಯಾಕಂದರೆ ಹಾಗೇ ಇದೆ ಆಧ್ಯಾತ್ಮಿಕ ಲೋಕ. ಹಾಗೆ ಜನರಿಗೆ ಒಳ್ಳೇದು ಮಾಡೋ ರೀತಿ ಕೂಡ ಹಾಗೇ ಇದೆ. ಮಾತಾಡಿನೇ ಒಳ್ಳೇದು ಮಾಡಬೇಕು ಅಂತ ಇಲ್ಲ, ಮೌನವಾಗಿ ಜಪ ಮಾಡ್ತಾ ಕೂಡ ಒಳ್ಳೇದು ಮಾಡ್ತಾ ಹೋಗ್ಬೋದು ಜನಗಳಿಗೆ. ತುಂಬ ವಿಧಿವಿಧಾನಗಳಿದ್ದಾವೆ. ಮತ್ತು ನಾವು ಆ ಥರ ಜಪ ತಪಸ್ಸು ಮಾಡುವಾಗ ನಮಗೆ ಆಹಾರ ಕೂಡ ಜಾಸ್ತಿ ಬೇಕಾಗೋದಿಲ್ಲ. ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ. ನೀರಿಂದ ಕೂಡ ದಿನ ಕಳಿಬೋದು. ಒಂದಿನ ನೀರಿಂದ, ಒಂದಿನ ಹಣ್ಣಿಂದ, ಒಂದಿನ ಎಳ್ನೀರಿಂದ, ಹೀಗೆ ದಿನ ಕಳಿಬೋದು. ಅದೇನು ತುಂಬ ವೀಕ್ ಆಗ್ತೀವಿ.
ತಕ್ಷಣ ಬೇರೆ ಏನಾದರೂ ವರ್ಕ್ ಮಾಡಬೇಕು ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಸ್ವಲ್ಪ ದೇಹ ಎಲ್ಲ ಸುಸ್ತಾಗಿರ್ತದಲ್ಲ, ಜಪ ತಪಸ್ಸು ಅಂದರೆ ಅದರಲ್ಲೇ ಇರಬೇಕಾಗತ್ತಲ್ಲ. ಹಾಗೆ ತಪಸ್ಸು ಮಾಡೋದು ಬಿಟ್ಟು ಮತ್ತೆ ನಾವು ಬೇರೆ ಆಹಾರಗಳನ್ನು ತಗೊಂಡು ಬೇರೆ ಕೆಲಸಗಳಿಗೆ ನಾವು ಹೋಗ್ಬೋದು. ಹೀಗೆ ಕೆಲವರು ಕೇಳಿದರು, ಸಿದ್ಧಿ ಯಾವಾಗ ಆಗುತ್ತೆ, ಸಿದ್ಧಿ ಯಾವಾಗ ಆಗುತ್ತೆ ಅಂತ. ಒಂದೇ ಸಾರಿ ಸಿದ್ಧಿ ಆಗಲ್ಲ, ಅದು ತುಂಬ ಆಳ ಇದೆ. ಅದು ನಾವು ಆಳಕ್ಕೂ ಹೋಗ್ತಾ ಇರಬೇಕು ಮತ್ತು ಮೇಲೆ ಬರಬೇಕು. ಯಾಕಂದರೆ ನಮ್ಮ ಆಸೆ ಕನಸುಗಳೆಲ್ಲ ಇರ್ತಾವಲ್ಲ, ಅದನ್ನು ನೆರವೇರಿಸ್ಕೊಳ್ತಾ ಸಿದ್ಧಿಗಳನ್ನು ಮಾಡ್ಕೊಳ್ತಾ ಹೋಗ್ಬೋದು. ಇವತ್ತಿನ ದಿನ ಹಾಗೆ ಅಲ್ವಾ, ಬಿಸ್ನೆಸ್ಸು ಮಾಡಬೇಕು, ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡ್ಕೊತ ಹೋಗಬೇಕು ಅಂತ ತುಂಬ ಜನ ಪ್ರಯತ್ನದಲ್ಲಿದ್ದೀರಿ. ಹೌದು, ಏನೇ ಪ್ರಯತ್ನದಲ್ಲಿದ್ದರೂ ನಿಮಗೆ ನಿಮ್ಮ ಮನಸ್ಸಿನ ಗುರು ನಿಮಗೆ ಬೇಕು. ಹೌದು, ನನ್ನ ಆಧ್ಯಾತ್ಮಿಕ ವಿಷಯಗಳಿಗೆಲ್ಲ ಇವ್ರ ಹತ್ರ ಸರಿಯಾದ ಸ್ಪಷ್ಟನೆ ಸಿಗ್ತಾ ಇದೆ. ನಾನು ಇವ್ರ ಹತ್ರ ಒಂದು ಗುರು ದೀಕ್ಷೆ ಮಂತ್ರ ದೀಕ್ಷೆ ತೊಗೊಂಡ್ರೆ ಖಂಡಿತ ನಾನು ಉದ್ಧಾರ ಆಗ್ತೀನಿ, ಒಂದು ಸಿದ್ಧಿ ಮಾಡ್ತೀನಿ, ಜೀವನದಲ್ಲಿ ಮುಂದೆ ಬರ್ತೀನಿ ಅನ್ನೋ ಮನಸ್ಸು ನಿಮ್ಮಲ್ಲಿ ಬಂದರೆ ಅಂಥ ಗುರು ಹತ್ರ ಹೋಗಿ ನೀವು ದೀಕ್ಷೆಯನ್ನು ತಗೊಂಡು ಮಾರ್ಗದರ್ಶನ ತಗೊಂಡು ನೀವು ಸಿದ್ಧಿ ಮಾಡುವ ಕಾರ್ಯದಲ್ಲಿ ಮುಂದುವರಿರಿ. ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ, ಸಿದ್ಧಿ ಆಗ್ತದೆ. ಅರ್ಥ ಆಯ್ತು. ಮತ್ತು ನೀವು ಕೆಲವು ಮನಸ್ಸಲ್ಲಿ ಅಂದ್ಕೊಳ್ತೀರ, ಅಯ್ಯೋ ಅಷ್ಟು ದುಡ್ಡು ಕೊಡಬೇಕಾ, ಎಷ್ಟು ದುಡ್ಡು ಕೊಡಬೇಕಾ ಅಂತೆಲ್ಲ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ದುಡ್ಡು ತಗೊಳ್ಳದೆ ಯಾರು ನಿಮಗೆ ಸಮಯನ ಸ್ಪೆಂಡ್ ಮಾಡೋದಿಲ್ಲ. ಈಗ ನಾನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂದರೂ ನನಗೆ ಯೂಟ್ಯೂಬಲ್ಲಿ ಅರ್ನಿಂಗ್ ಆಗುತ್ತೆ. ನನಗೆ ಯೂಟ್ಯೂಬಲ್ಲಿ ಅರ್ನಿಂಗ್ ನಾನು ಯಾಕೆ ಬಯಸ್ತೀನಿ ಅಂದರೆ, ನನಗೆ ಕೆಲವೊಮ್ಮೆ ಸಂಚಾರ ಮಾಡಲಿಕ್ಕೆ ಸಹಾಯ ಆಗ್ತದೆ. ಇನ್ನು ಕೆಲವು ನಾನಿಷ್ಟು ಸಮಯ ಸ್ಪೆಂಡ್ ಮಾಡ್ತೀನಿ, ಒಂದು ದಿವಸಕ್ಕೆ ಒಂದು 30 ನಿಮಿಷದ ವೀಡಿಯೋ ಮಾಡಿ ಹಾಕ್ತೀನಿ. ನಾನು ಅಷ್ಟು ಸಮಯ ಕೊಡಲ್ವ, ಅದಕ್ಕೆ ನನಗೆ ಸುಸ್ತಾಗಲ್ವ, ಆಯಾಸ ನನಗೆ ಆಹಾರ ಬೇಡವ ತಿನ್ನಲಿಕ್ಕೆ. ವಿಚಾರ ಮಾಡಿ. ಅರ್ಥ ಆಯ್ತಾ? ನಾವು ಯಾರಿಂದನೇ ಆಗಲಿ ಫ್ರೀಯಾಗೇನೋ ಬಯಸಬಾರ್ದು. ಈಗ ಒಂದು ಸಿದ್ಧಿ ಮಾಡ್ತೀವಿ ಅಂದ್ರೂ ಒಂದು ವಿಚಾರ ಹೇಳ್ತೀನಿ. ನಮಗೆ ಎಷ್ಟು ಶ್ರಮ ಇದೆ ಗೊತ್ತಾ, ನಮಗೆ ದಿನಕ್ಕೆ ಎಷ್ಟು ಖರ್ಚು ಇದೆ ಗೊತ್ತಾ. ನಾವೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಎಷ್ಟು ಖರ್ಚು ಬರುತ್ತೆ ಗೊತ್ತಾ. ಅಷ್ಟೇ ಇಷ್ಟ ಅಂತಲ್ಲ ನಾನು ನಿಮ್ಗೆ ಹೇಳಲ್ಲ. ಅರ್ಥ ಆಯ್ತಾ? ಎಷ್ಟು ಬೇಕಾದರೂ ಬರ್ಬೋದು, ಅದು ನಾವು ದೇವಸ್ಥಾನ ಮಾಡೋದ್ರ ಮೇಲೆ ಇರುತ್ತೆ ಅದು. ಅರ್ಥ ಆಯ್ತಾ? ಇದೆಲ್ಲ ಇರುತ್ತೆ. ನಾನು ಯಾಕೆ ತಿಳಿಸಿದೆ ಅಂದರೆ, ನೀವೆಲ್ಲ ಅಂದ್ಕೊಂಡಿರ್ಬೋದು ಜ್ಯೋತಿಷ್ಯರು, ಬ್ರಾಹ್ಮಣರು, ಸಿದ್ಧಿಗಳು, ಸಾಧಕರು ಬರೀ ದುಡ್ಡಿಗೆ ಇರೋದು ಅಂತ. ಹಾಗೆ ಅಂದ್ಕೊಳಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಯಾಕಂದರೆ ಪ್ರತಿಯೊಂದಕ್ಕೂ ಇಲ್ಲಿ ಅದರದ್ದೇ ಆದ ಬೆಲೆ ಇದೆ. ಮೊದಲು ಹಿಂದಿನ ದಿನಗಳಲ್ಲೂ ಹಾಗೆ ಒಂದು ಋಷಿಗಳು ಒಂದು ದೀಕ್ಷೆ ಕೊಡ್ತಾಯಿದ್ರು, ಒಂದು ಮಾರ್ಗದರ್ಶನ ಮಾಡ್ತಾಯಿದ್ರು ಅಂದರೆ ಅದಕ್ಕೆ ತಕ್ಕ ಸೇವೆ ತಗೊಳ್ತಾಯಿದ್ರು ಅವರು. ಅವರಿಗೆ ಅಷ್ಟು ಸೇವೆ ಮಾಡಿನೇ ಅವರು ದೀಕ್ಷೆ ಇದೆಲ್ಲ ತೊಗೊಂಬರ್ತಾಯಿದ್ರು. ಸೇವೆ ಅಂದರೆ ಅದೇ ಥರ. ಯಾವುದೇ ಋಷಿಗಳಾಗಿರಲಿ, ಯಾವುದೇ ಸಿದ್ಧಿಗಳಾಗಿರಲಿ, ನಿಮ್ಮ ಹತ್ರ ಸೇವೆ ಅಂದರೆ ಬೇರೆ ರೀತಿಯನ್ನು ಬಯಸೋದಿಲ್ಲ ಅವರು. ಹಣ್ಣು, ಒಂದು ಇವತ್ತಿನ ದಿನ ಅಂತೂ ದುಡ್ಡು, ಇದನ್ನೇ ಬಯಸೋದು ಅವರು. ಅರ್ಥ ಆಯ್ತಾ? ಯಾಕಂದರೆ ನೀವು ತಗೊಂಡೋಗುವಂಥ ಹಣ್ಣುಗಳು, ನೀವು ತೊಗೊಂಡೋಗುವಂಥ ಆಹಾರ ಅವರಿಗೆ ಎಲ್ಲಿ ಇಷ್ಟ ಆಗುತ್ತೆ. ಅವ್ರಿಗೆ ಇಷ್ಟ ಆಗುವಂಥ ಆಹಾರ ಬೇರೆ ಬೇರೆ ರೀತಿ ಇರ್ತವೆ. ಅವ್ರ ಹತ್ರ ಕೇಳಿ ನೀವು ತರ್ಬೋದು, ಅಷ್ಟೇ ತೊಗೊಂಡೋಗ್ಬೋದು. ನೀವು ನನಗೆ ತಗೊಂಡು ಬರಲಿ ಅಂತ ನಾನು ಹೇಳಿಲ್ಲ. ನಾನು ನಿಮಗೊಂದು ವಿಚಾರ ಹೇಳಿದೆ. ಯಾವುದೋ ಒಂದು ಬ್ರಾಹ್ಮಣರಾಗಿರಲಿ, ಅಂದರೆ ಯಾವುದೇ ಒಂದು ಜ್ಯೋತಿಷ್ಯರಾಗಿರಲಿ, ಯಾವುದೋ ಒಂದು ಗುರುಗಳಾಗಿರಲಿ, ಯಾವುದೋ ಒಂದು ಸಿದ್ಧಿಗಳಾಗಿರಲಿ, ನಾವು ಅವರಿಂದ ಫ್ರೀಯಾಗಿ ಆಶೀರ್ವಾದ ಪಡ್ಕೊಳ್ಬೇಕು, ನನಗೆ ಅವರು ಆಶೀರ್ವಾದ ಮಾಡಲಿ ಅಂತ ಯಾವತ್ತೂ ಬಯಸಬೇಡಿ. ಯಾಕಂದರೆ ಅದು ಸರಿಯಾದ ಕ್ರಮ ಅಲ್ಲ, ಅದು ಸರಿಯಾದ ನಿಯಮ ಅಲ್ಲ. ಅರ್ಥ ಆಯ್ತಾ? ಅವ್ರದ್ದೇ ಆದ ಎಷ್ಟು ಶ್ರಮ ಇರುತ್ತೆ, ಅವ್ರದ್ದೇ ಎಷ್ಟು ಕಷ್ಟ ಇರುತ್ತೆ. ನನಗೆ ಅಂತಲ್ಲ, ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕಷ್ಟಗಳಿರ್ತವೆ. ಕಷ್ಟಗಳು ಅಂದರೆ ಗೊತ್ತಾಯ್ತಾ, ಅಷ್ಟು ನಾವು ತಪಸ್ಸು ಮಾಡಬೇಕು, ಜಪ ಮಾಡಬೇಕು, ಹಾಗೆ ನಿಮ್ಮ ಕರ್ಮಗಳನ್ನು ತಗೋಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ನಿಮ್ಮ ಮಾತಲ್ಲಿ ಬರುತ್ತೆ, ನಿಮ್ಮ ಕಷ್ಟಗಳಲ್ಲಿ ಬರುತ್ತೆ ಹರಿದು ಕರ್ಮ. ಆ ಕರ್ಮಗಳನ್ನೆಲ್ಲ ಅವ್ರು ತಗೋಬೇಕಲ್ವ, ಅದು ಸುಮ್ಮನೆ ಆಗಲ್ಲ. ಕರ್ಮಗಳು ಕೂಡ ನೀರು ಆಕಾರದಲ್ಲೇ ಬರ್ತವೆ, ದೇವರು ಕೂಡ ನೀರು ಆಕಾರದಲ್ಲೇ ಇರೋದು. ಇದೆಲ್ಲ ವಿಷಯಗಳನ್ನು ಅರ್ತು ನೀವು ಮಂತ್ರ ದೀಕ್ಷೆನ ತಗೊಳ್ಳಿ, ಒಂದು ಗುರು ದೀಕ್ಷೆನ ತಗೊಳ್ಳಿ, ಒಂದು ಸನ್ಯಾಸಿ ದೀಕ್ಷೆನ ತಗೊಳ್ಳಿ. ಅರ್ಥ ಆಯ್ತಾ? ಏನಾದರೂ ನೀವು ಕೊಟ್ಟು ತಗೊಂಡಾಗ ಮಾತ್ರ ನಿಮಗೆ ಅದ್ರ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ, ಇಷ್ಟ ಆಗುತ್ತೆ. ಈಗ ಇದೊಂದು 10 ಬಾಳೆಹಣ್ಣು ಅಂತ ಅಂದ್ಕೊಳ್ಳಿ. ಈ 10 ಬಾಳೆಹಣ್ಣು ನೀವು ಫ್ರೀಯಾಗಿ ಎಲ್ಲಾದರೂ ರಸ್ತೆಯಲ್ಲಿ ಸಿಕ್ಕಿದ್ರೆ ನಿಮಗೆ ಅದು ತಿನ್ಲಿಕ್ಕೆ ಮನಸ್ಸು ಬರುತ್ತಾ? ಕಷ್ಟ ಆಗುತ್ತಲ್ವ? ಯಾರು ಇಟ್ಟಿದ್ದೇನೋ, ಯಾರು ಬಿಟ್ಟಿದ್ದೇನೋ, ಏನೋ ಒಂಥರ ಅಲ್ವಾ? ಆಗುತ್ತಾ ಇಲ್ವೋ? ಅದೇ ಥರ ನೀವು ಅದೇ ದುಡ್ಡು ಕೊಟ್ಟು ತೊಗೊಂಡ್ರೆ, ಒಂದು 50 ರೂಪಾಯಿ ಕೊಟ್ಟು ತೊಗೊಂಡ್ರೆ, ಹೌದು ಸ್ವಲ್ಪನೂ ವೇಸ್ಟ್ ಮಾಡಬಾರ್ದು, ನಾನೆಲ್ಲ ತಿನ್ನಬೇಕು, ದುಡ್ಡು ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಅದೇ ಥರ ನೀವೊಂದು ಗುರುಗಳ ಮಾರ್ಗದರ್ಶನ ಆಗಿರ್ಬೋದು, ಒಂದು ದೇವ್ರ ವಿಚಾರ ಆಗಿರ್ಬೋದು, ಒಂದು ಮಂತ್ರದ ವಿಚಾರ ಆಗಿರ್ಬೋದು, ಒಂದು ಸನ್ಯಾಸ ದೀಕ್ಷೆ ವಿಚಾರ ಆಗಿರ್ಬೋದು, ಒಂದು ಬ್ರಾಹ್ಮಣ ದೀಕ್ಷೆ ವಿಚಾರ ಆಗಿರ್ಬೋದು, ಒಂದು ಗುರು ದೀಕ್ಷೆ ವಿಚಾರ ಆಗಿರ್ಬೋದು, ಒಂದು ಮಂತ್ರ ದೀಕ್ಷೆ ವಿಚಾರ ಆಗಿರ್ಬೋದು,
ಇದೆಲ್ಲವನ್ನು ನೀವು ಅದಕ್ಕೆ ಸರಿಯಾದ ಒಂದು ದಕ್ಷಿಣೆಯನ್ನು ಕೊಟ್ಟು ನೀವು ಅದನ್ನು ಮಾರ್ಗದರ್ಶನ ತಗೊಂಡ್ರೆ ನಿಮಗೆ ಅದರಲ್ಲಿ ಒಂದು ವಿಷಯಗಳನ್ನು ಕೂಡ ನಿಮಗೆ ವೇಸ್ಟ್ ಮಾಡೋಕ್ಕೆ ಮನಸ್ಸು ಬರಲ್ಲ. ಒಂದು ಅಕ್ಷರ, ಒಂದು ವಿಷಯ, ಒಂದು ವಿಚಾರವನ್ನು ಕೂಡ ನೀವು ವೇಸ್ಟ್ ಮಾಡಲ್ಲ. ಎಲ್ಲ ಮನಸ್ಸೊಳಗೆ ಇಟ್ಕೊತೀರಿ, ಯಾಕಂದರೆ ದುಡ್ಡು ಕೊಟ್ಟಿರ್ತೀರಲ್ಲ. ನಾನು ಅದಕ್ಕೆ ದಕ್ಷಿಣೆ ಕೊಟ್ಟಿದ್ದೀನಿ, ನಾನು ಅದನ್ನು ಒಂದು ವೇಸ್ಟ್ ಮಾಡ್ಬೋದು. ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ತಿಳ್ಕೊಂಡು ನಾನು ಸಿದ್ಧಿ ಮಾಡಬೇಕು, ಅದರಿಂದ ಸಿಗುವಂಥ ಆನಂದವನ್ನೆಲ್ಲ ನಾನು ಅನುಭವಿಸ್ಬೇಕು ಅಂತ ಅಂದ್ಕೊಂಡು ನೀವು ಅದಕ್ಕೆ ಹೆಚ್ಚಿನ ರೀತಿಯ ಗಮನ ಕೊಟ್ಟು ನೀವು ಕೂಡ ಸಿದ್ಧಿ ಮಾಡ್ತೀರ. ಅರ್ಥ ಆಯ್ತಾ? ಏನಂತಾರೆ ವೀಕ್ಷಕರೇ, ಇದು ಸತ್ಯವಾದ ವಿಚಾರ. ಇದೆಲ್ಲ ತಿಳ್ಕೊಂಡು ನೀವು ಮುಂದೆ ಹೋಗಬೇಕು. ಅದು ಮಕ್ಕಳೇ ಆಗಿರಲಿ, ದೊಡ್ಡವರೇ ಆಗಿರಲಿ, ಯಾರೇ ಆಗಿರಲಿ. ಅರ್ಥ ಆಯ್ತಾ? ಇಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ. ಇನ್ನೂ ಹೆಚ್ಚಿನ ಪ್ರಶ್ನೆ ಇದ್ರೆ ಖಂಡಿತ ನಮ್ಮ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ. ಹಾಗೆ ನಿಮ್ಗೇನಾದರೂ ದೀಕ್ಷೆದಲ್ಲಿ ಯಾವ ದೀಕ್ಷೆ ಬೇಕು ನಿಮಗೆ ಅಂತ ನನಗೆ ಖಂಡಿತ ಕಮೆಂಟು ಮಾಡ್ಬೋದು. ಹಾಗೆ ನಾನು ವಾಟ್ಸಪ್ಪಲ್ಲಿ ಬರೆದಾಕ್ಬೋದು. ಜೈ ಶ್ರೀ ದುರ್ಗಾಂಬ ಹರ ಹರ ಮಹಾದೇವ. ನಮಸ್ತೆ.